ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ವಿಕಟ ಮಹಾಗಣಪತಿ ಸಂಕಷ್ಟಹರ ಚತುರ್ಥಿ ವ್ರತದ ಸರಳವಾದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿ ಸಂಕಷ್ಟಹರ ಚತುರ್ಥಿ ವ್ರತ, ಹುಣ್ಣಿಮೆ ಪೂಜೆ ಹಾಗೆ ಪ್ರದೋಷ ಪೂಜೆ ಇದು ಮೂರನ್ನ ಮಾಡೋದ್ರಿಂದ ಅವನ ಜೀವನದಲ್ಲಿ ಒಳ್ಳೆ ಆರೋಗ್ಯ ಇರುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ಅಲದಾಡುವಂಥ ಪರಿಸ್ಥಿತಿ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಪ್ರತಿಯೊಬ್ಬರಿಗೂ ಮುಖ್ಯ ಅಲ್ವಾ. ಈಗಿನ ಕಾಲದಲ್ಲಿ ಆರೋಗ್ಯನೇ ಐಶ್ವರ್ಯ ಅಂತ ಹೇಳಬೇಕು. ಹಾಗಾಗಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಯಥಾಶಕ್ತಿ ಸರಳವಾಗಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ. ಇನ್ನು ಉಪವಾಸ ಮಾಡುವಂಥವರು ಬೆಳಗ್ಗೆ ಸೂರ್ಯೋದಯ ಸಮಯದಿಂದನೇ ಉಪವಾಸ ವ್ರತವನ್ನು ಪ್ರಾರಂಭ ಮಾಡಬೇಕು. ರಾತ್ರಿ ಚಂದ್ರ ದರ್ಶನ ಆದಮೇಲೆ ಅರ್ಘ್ಯವನ್ನು ಕೊಟ್ಟು ಉಪವಾಸನ ಬಿಡಬೇಕು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಪೂಜೆ ಸಮಯ, ಪೂಜಾ ರೂಮ್ ಕ್ಲೀನ್ ಮಾಡುವಂಥ ಸಮಯ ಎಲ್ಲನೂ ಕೂಡ ತಿಳ್ಕೊಂಡಿದ್ದೀರಾ. ಬನ್ನಿ ಈಗ ಮಂತ್ರ ಸಹಿತ ಸಂಕಲ್ಪ ಸಹಿತ ಪೂಜೆ ಮಾಡುವಂಥ ಸರಳ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಉಪವಾಸ ಇರುವಂಥವರು ಆಗಿನಿಂದಾನೇ ಉಪವಾಸ ವ್ರತವನ್ನು ಪ್ರಾರಂಭ ಮಾಡಬೇಕು. ನೀವು ಇನ್ನೂ ಪೂಜಾ ರೂಮ್ ಕ್ಲೀನ್ ಮಾಡಿಲ್ಲ ಅಂದರೆ ಈ ದಿನ ಬೆಳಗ್ಗೆ ಕೂಡ ಮಾಡ್ಕೋಬಹುದು. ನಿಧಾನವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಸಂಜೆ 6 ಗಂಟೆ ನಂತರ ನೀವು ಪೂಜೆ ಮಾಡಬಹುದು. ಮಧ್ಯಾಹ್ನ 11:55ಕ್ಕೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಂಜೆ ನೀವು ಪೂಜೆ ಮಾಡಬಹುದು. ಗರಿಕೆ, ಎಕ್ಕದ ಹೂವು ಅಥವಾ ಯಾವುದೇ ಕೆಂಪು ಹೂಗಳು ಪೂಜೆಗೆ ಉಪಯೋಗಿಸ್ಕೋಬಹುದು. ಎಲೆ, ಅಡಿಕೆ, ಬಾಳೆಹಣ್ಣು, ನೈವೇದ್ಯಕ್ಕೆ ಮೋದಕ ಅಥವಾ ಕಡಲೆಕಾಳು ಸ್ಲಿ, ಸಿಹಿ ಅವಲಕ್ಕಿ, ರವೆ ಪಾಯಸ, ಅಕ್ಕಿ ಪಾಯಸ ಇದರಲ್ಲಿ ಯಾವುದನ್ನಾದರೂ ಮಾಡಿ ನೀವು ನೈವೇದ್ಯಕ್ಕೆ ಇಡಬಹುದು. ಮೋದಕ ನೈವೇದ್ಯಕ್ಕೆ ಇಡೋದ್ರಿಂದ ದೋಷಗಳು ನಿವಾರಣೆ ಆಗುತ್ತೆ. ಸಂಕಲ್ಪ ಮಂತ್ರನ ಸ್ಕ್ರೀನ್ ಮೇಲೇ ಹಾಕಿದ್ದೀನಿ. ನಿಮಗೆ ಸುಲಭ ಆಗಲಿ ಅಂತ ಚಿಕ್ಕದಾಗಿ ಇಲ್ಲಿ ಸಂಕಲ್ಪ ಮಂತ್ರನ ಕೊಟ್ಟಿದ್ದೀನಿ. ನೀವು ಇದನ್ನು ನೋಡಿಕೊಂಡು ಸಂಕಲ್ಪ ಮಾಡ್ಕೋಬಹುದು. ಕೆಲವ್ರಿಗೆ ಆ ದಿನದ ತಿಥಿ, ನಕ್ಷತ್ರ ಹಾಗೆ ಗೋತ್ರ, ಮನೆಯವರ ರಾಶಿ ನಕ್ಷತ್ರಗಳು ಗೊತ್ತಿಲ್ಲ ಅಂತ ಹೇಳ್ತೀರಾ. ಹಾಗಾಗಿ ಸರಳವಾದ ಸಂಕಲ್ಪ ಮಂತ್ರನ ಇಲ್ಲಿ ಕೊಟ್ಟಿದ್ದೀನಿ. ನೀವು ಅದನ್ನು ನೋಡಿಕೊಂಡು ಕೈಯಲ್ಲಿ ಹೂವು, ಅಕ್ಷತೆ ಎಲ್ಲನೂ ಕೂಡ ಇಟ್ಕೊಂಡು ಇದನ್ನು ಹೇಳ್ಕೋಬೇಕು. ಮೊದಲಿಗೆ ಗಣೇಶನಿಗೆ ಅಭಿಷೇಕವನ್ನು ಮಾಡ್ಕೋಬೇಕು. ನೀವು ಪೂಜಾ ತಯಾರಿ ಎಲ್ಲ ಮಾಡ್ಕೊಂಡಿದ್ರೆ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಒಂದು ಪ್ಲೇಟಲ್ಲಿ ಗಣಪತಿ ವಿಗ್ರಹನ ಇಟ್ಕೊಂಡು ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಆನಂತರ ವಿಗ್ರಹನ ಚೆನ್ನಾಗಿ ತೊಳೆದು ಗಂಧ ಮತ್ತು ಕುಂಕುಮನ ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಗರಿಕೆ, ಹೂಗಳು, ಗೆಜ್ಜೆ ವಸ್ತ್ರನೆಲ್ಲ ಏರಿಸಿ ಅಲಂಕಾರ ಮಾಡಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. 2 ತುಪ್ಪ ದೀಪಗಳನ್ನು ಹಚ್ಚಬೇಕು. ನೈವೇದ್ಯಗಳನ್ನೆಲ್ಲ ಜೋಡಿಸ್ಬೇಕು. ಆನಂತರ ಕೈಯಲ್ಲಿ ಹೂವು, ಅಕ್ಷತೆಯನ್ನು ಇಟ್ಕೊಂಡು ಈ ಸಂಕಲ್ಪ ಮಂತ್ರನ ಹೇಳ್ಕೊಳ್ಳಿ. ಈ ಸಂಕಲ್ಪ ಮಂತ್ರನ ಈ ರೀತಿ ಹೇಳಬೇಕು. ನೀವು ಗಣಪತಿನ ಸ್ಮರಣೆ ಮಾಡ್ತಾ, ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ, ಮಮ ಉಪತ್ತ ಸಮಸ್ತ ದುರಿತ ಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಸಕಲ ಮನೋರಥ ಪ್ರಾಪ್ತ್ಯರ್ಥಂ ವಿಕಟ ಮಹಾಗಣಪತಿ ಸಂಕಷ್ಟಹರ ಚತುರ್ಥಿ ವ್ರತಂ ಅಹಂ ಕರಿಷ್ಯೆ. ಇದಿಷ್ಟನ್ನು ಹೇಳ್ಕೊಂಡು ಓಂ ಗಂ ಗಣಪತಿಯೇ ನಮಃ ಅಂತ 3 ಸಲ ಹೇಳ್ಕೊಂಡು ಆ ಹೂವು ಅಕ್ಷತೆಯನ್ನು ನಿಮ್ಮ ಬಲಗೈಲಿ ಇಟ್ಕೊಂಡಿರ್ತೀರ. ಎಡಗೈಯಿಂದ ಉದ್ದರಣೆಯಿಂದ ನೀರನ್ನು ತಗೊಂಡು ಕೈ ಮೇಲೆ ಹಾಕ್ಕೊಂಡು ಅದನ್ನು ಕೆಳಗಡೆ ಒಂದು ತಟ್ಟೆ ಇಟ್ಕೊಂಡು ಅದರ ಮೇಲೆ ಬಿಡಬೇಕು. ಅಥವಾ ಆ ಹೂವು ಅಕ್ಷತೆಯನ್ನು ಗಣಪತಿ ಮುಂದೆ ಕೂಡ ಹಾಕ್ಬೋದು. ಈ ರೀತಿ ಸಂಕಲ್ಪ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಿ. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ಗಣಪತಿಯ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ. ಬಿಡಿ ಹೂಗಳಿಂದ ಅರ್ಚನೆ ಮಾಡಿ ಅಥವಾ ಗರ್ಗೆಯಿಂದ ಅರ್ಚನೆ ಮಾಡಿ. ಅರ್ಚನೆಯೆಲ್ಲ ಆದಮೇಲೆ ಗಣಪತಿಯ ಪ್ರಾರ್ಥನಾ ಮಂತ್ರನ ಹೇಳ್ಕೋಬೇಕು. ಆ ಮಂತ್ರ ಈ ರೀತಿ ಇರುತ್ತೆ. ಲಂಬೋದರ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ಸಂಕಟಂ ಹರಮೇ ದೇವ ಗೃಹಾಣಾರ್ಘ್ಯಂ ನಮೋಸ್ತುತೆ. ಈ ಮಂತ್ರನ 3 ಸಲ ಹೇಳ್ಕೊಡಿ. ಇದೆಲ್ಲ ಆದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ಆ ನಂತರ ವ್ರತದ ಕಥೆಯನ್ನು ಓದಬೇಕು. ಅಂದರೆ ವಿಕಟ ಮಹಾಗಣಪತಿ ಸಂಕಷ್ಟಹರ ಚತುರ್ಥಿಯ ವ್ರತ ಕಥೆ. ಇದು ತುಂಬ ಚಿಕ್ಕ ಕಥೆ. ಇದೇ ವಿಡಿಯೋದಲ್ಲೇ ಹೇಳ್ತೀನಿ, ಕೇಳಿ. ಗಣೇಶನು ಕಾಮಾಸುರನೆಂಬ ರಾಕ್ಷಸನನ್ನು ಸೋಲಿಸಲು ವಿಕಟ ರೂಪವನ್ನು ತೆಗೆದುಕೊಂಡನು. ಕಾಮಾಸುರನು ಅನಿಯಂತ್ರಿತ ಬಯಕೆ ಮತ್ತು ಭ್ರಮೆಯನ್ನು ಪ್ರತಿನಿಧಿಸ್ತಾನೆ. ಈ ರೂಪದಲ್ಲಿ ಗಣೇಶನು ನವಿಲಿನ ಮೇಲೆ ಸವಾರಿ ಮಾಡುತ್ತಾನೆ. ಇದು ಅಹಂಕಾರ ಮತ್ತು ಭ್ರಮೆಯ ಮೇಲಿನ ನಿಯಂತ್ರಣವನ್ನು ಸಂಕೇತಿಸುತ್ತೆ. ಈ ಕತೆ ಸರಳವಾದ ಸಂದೇಶವನ್ನು ಹೊಂದಿದೆ. ಮನಸ್ಸು, ಅರಿವು ಮತ್ತು ಶಿಸ್ತಿನಿಂದ ಮಾರ್ಗದರ್ಶಿಸಲ್ಪಟ್ಟಾಗ ಬಲವಾದ ನಕಾರಾತ್ಮಕ ಪ್ರವೃತ್ತಿಗಳನ್ನು ಸಹ ನಿಯಂತ್ರಿಸಬಹುದು. ಅಂದರೆ ದುಷ್ಟತನವನ್ನು ಕೂಡ ನಿಯಂತ್ರಿಸಬಹುದು ಅಂತ ಅರ್ಥ. ಈ ಕತೆ ಗಣೇಶನ ವಿಕಟ ರೂಪದ ಹಿಂದಿನ ಅರ್ಥವನ್ನು ಸೂಚಿಸುತ್ತೆ. ಈ ಕಥೆಯನ್ನು ಕೂಡ ನೀವು ಕೇಳಬಹುದು ಅಥವಾ ನಿಮ್ಮ ಹತ್ರ
ಸಂಕಷ್ಟಹರ ಚತುರ್ಥಿಯ ವ್ರತದ ಬುಕ್ ಇದ್ದರೆ ಆ ಬುಕ್ಕಿನ ಕೊನೆಯಲ್ಲಿ ಇರುವಂಥ ಸಂಕಷ್ಟಹರ ಚತುರ್ಥಿಯ ವ್ರತ ಕಥೆಯನ್ನು ಕೂಡ ನೀವು ಓದಬಹುದು. ಆ ಕಥೆಯ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ. ಪೂಜೆ ಆದಮೇಲೆ ಬೇಕಾದರೆ ನೀವು ಅದನ್ನು ಕೂಡ ಕೇಳಬಹುದು. ಕೊನೆಯಲ್ಲಿ ಕ್ಷಮಾಪಣ ಮಂತ್ರ ಕೂಡ ಹೇಳಬೇಕು. ಯಾಕಂದರೆ ಮಾಡಿರೋ ಪೂಜೆನಲ್ಲಿ ಹೇಳಿರೋ ಮಂತ್ರದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸು ಅಂತ ಹೇಳಿಕೊಂಡು ಈ ಮಂತ್ರನ ಹೇಳಬೇಕು. ಕೈಯಲ್ಲಿ ಒಂದು ಸ್ವಲ್ಪ ಹೂವನ್ನು ಇಟ್ಕೊಂಡು ನಮಸ್ಕಾರ ಮಾಡ್ತಾ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ ಪೂಜಿತ ಮಹಾದೇವ ಪರಿಪೂರ್ಣಂ ತಥಾಸ್ತು ಮೇ ಇದಿಷ್ಟನ್ನು ಹೇಳಿ 3 ಪ್ರದಕ್ಷಿಣೆ ಹಾಕಿ ಆ ಹೂವನ್ನು ಗಣಪತಿ ಮುಂದೆ ಹಾಕಬೇಕು. ಮನೆಯಲ್ಲಿ ನೀವು ಈ ರೀತಿ ಪೂಜೆ ಎಲ್ಲ ಆದಮೇಲೆ ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ರಾತ್ರಿ 9:50ಕ್ಕೆ ಚಂದ್ರೋದಯ ಆಗುತ್ತೆ. ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆಮೇಲೆ ಉಪವಾಸವನ್ನು ಬಿಡಬೇಕು. ಅಕಸ್ಮಾತ್ ನಿಮಗೆ ಚಂದ್ರ ಕಾಣಿಸ್ಲಿಲ್ಲ ಅಂದರೆ ನೀವು 9:50 ನಂತರ ನೀವು ಅರ್ಘ್ಯವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಂಡು ಊಟ ಮಾಡ್ಬೋದು. ಒಂದು ಚೆಂಬಲ್ಲಿ ನೀರನ್ನ ತಗೊಳ್ಳಿ, ಅದಕ್ಕೊಂದು ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಾಕಿ ಹೊರಗಡೆ ಬಂದು ಆಕಾಶನ ನೋಡ್ತಾ ಚಂದ್ರನನ್ನು ಸ್ಮರಣೆ ಮಾಡ್ತಾ ಓಂ ಸೋಂ ಸೋಮಾಯ ನಮಃ ಅಂತ 3 ಸಲ ಹೇಳ್ಕೊಂಡು ಆ ನೀರನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕಬೇಕು. ಈ ರೀತಿ ಮಾಡಿದ್ರೆ ಚಂದ್ರನಿಗೆ ಅರ್ಘ್ಯ ಕೊಟ್ಟಾಗತ್ತೆ. ಆಮೇಲೆ ನೀವು ಏನಾದರೂ ತಿಂದು ಉಪವಾಸನ ಬಿಡಬಹುದು. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?